ಇನ್ನು ಕೆಪಿಸಿಸಿ ಕಚೇರಿಯಲ್ಲೂ ಕೂಡ ಡಿಸಿಎಂ ಡಿಕೆ ತಾಳ್ಮೆಯ ಪಾಠ ಮಾಡಿದ್ರು. ಪಕ್ಷ ನಮಗೇನ್ ಮಾಡಿದೆ ಅನ್ನೋದು ಮುಖ್ಯ ಅಲ್ಲ, ಈಗ ಯಾವ ಸ್ಥಾನದಲ್ಲಿದ್ದೇನೆ ಅದನ್ನು ಬೇರೆ ಪಕ್ಷ ನೀಡ್ತಿರ್ಲಿಲ್ಲ. ಶ್ರಮಕ್ಕೆ ಪ್ರತಿಫಲ ಇದೆ, ಪಕ್ಷದಲ್ಲಿ ದುಡಿಯೋಣ, ಕೆಲಸ ಮಾಡೋಣ, ನಿಮ್ಮ ಶ್ರಮ ಇರ್ಲಿ, ಶ್ರಮಕ್ಕೆ ಫಲ ಇರುತ್ತೆ ಅಂತ ಡಿಕೆಶಿ ನುಡಿದಿದ್ದಾರೆ. ಎಲ್ಲಿ ಮನಸ್ಸಿದ್ರೆ ಮಾರ್ಗ ಇದೆ, ಎಲ್ಲಿ ಶ್ರಮ ಇದೆ ಅಲ್ಲಿ ಫಲ ಇದೆ, ಮೆಕ್ಕಿದ್ದು ಭಗವಂತ ಇದ್ದಾನೆ ಅಂತ ಕೆಪಿಸಿಸಿ ಕಚೇರಿಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಡಿಕೆಶಿ ಹೇಳಿಕೆ ಕೊಟ್ಟಿದ್ದಾರೆ. ತಾಳ್ಮೆ ಪಾಠ ಮಾಡಿದ್ದಾರೆ. ದುಡಿಯೋಣ, ಕೆಲಸ ಮಾಡಿ, ನಿಮ್ಮ ಶ್ರಮ ಇರಲಿ, ನಿಮ್ಮ ಶ್ರಮಕ್ಕೆ ಫಲ ಇರ್ತದೆ. ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಮಿಕ್ಕಿದ್ದು ಭಗವಂತ ಇದ್ದಾನೆ ಅನ್ನೋ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಗಾಂಧೀಜಿ ತ್ಯಾಗ ಮಾಡಿದ್ರು, ನೆಹರು ಕುಟುಂಬದವರು ಎಲ್ಲ ಅವ್ರ ಆಸ್ತಿಗಳನ್ನೆಲ್ಲ ತ್ಯಾಗ ಬರೆದು ಕೊಟ್ಬಿಟ್ರು ಕಾಂಗ್ರೆಸ್ ಪಕ್ಷಕ್ಕೆ. ಇಂದಿರಾ ಗಾಂಧಿ ಈ ದೇಶದ ಐಕ್ಯತೆಗೆ, ರಾಜೀವ್ ಗಾಂಧಿ ಈ ದೇಶದ ಸಮಗ್ರತೆಗೆ ಅವ್ರು ತ್ಯಾಗ ಮಾಡಿಬಿಟ್ರು, ಪ್ರಾಣನೇ ತ್ಯಾಗ ಮಾಡಿಬಿಟ್ರು. ಏನು ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಯಾಕೆ ಆಯ್ತಿರ್ಲಿಲ್ವಾ? ಸೋನಿಯಾ ಗಾಂಧಿನ ಕರೆದ್ರಲ್ಲ, ತಾಯಿ ಬಾ ಅಂತ ಅಂದ್ಬಿಟ್ಟು. ಅಬ್ದುಲ್ ಕಲಾಂ ಅವತ್ತು ಅವರು ಕಲಾಂ ಅಧ್ಯಕ್ಷರು ಎಲ್ಲ ಎಂಪಿಗಳೆಲ್ಲ ಸೇರಿ ತಾಯಿ ನೀನಾಗವ ಅಂತ ಹೇಳಿ ಕರೆದ್ರು ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿ. ನನಗೆ ಅಧಿಕಾರ ಬೇಡ, ನಾನು ಈ ದೇಶದ ಆರ್ಥಿಕ ಒಬ್ಬ ತಜ್ಞ, ಬಡಜನತೆಗೆ ಮುಖ್ಯ ಅಂತೇಳಿ ಆ ಹೆಣ್ಮಗಳು, ಆ ತಾಯಿ ಕ್ರಿಶ್ಚಿಯನ್ ಹೆಣ್ಮಗಳು ನಮ್ಮ ಸಂವಿಧಾನ, ನಮ್ಮ ದೇಶ, ನಮ್ಮ ಭಾರತದ ಭೂಮಿಲಿ ಬಂದು ಇಲ್ಲಿ ಇಟ್ಕೊಂಡು, ನಾನು ಒಬ್ಬ ಮತ್ತೊಬ್ಬ ಆರ್ಥಿಕ ತಜ್ಞ, ಒಬ್ಬ ಸಿಖ್, ನಾವೆಲ್ಲ ಒಂದು ಅಂತೇಳಿ ಆತನ ಈ ದೇಶದ 10 ವರ್ಷ ಪ್ರಧಾನ ಮಾಡಿದ್ದು ಯಾವ ಪಕ್ಷದಲ್ಲಿ, ಯಾವ ದೇಶದಲ್ಲೂ ಇಂಥ ಇತಿಹಾಸ ಇಲ್ಲ. ಇದು